ನರೇಂದ್ರ ಮೋದಿಯನ್ನು ಸೋಲಿಸಲೇಬೇಕು ಅಂತ ಎನ್ಡಿಎ ಮೈತ್ರಿಕೂಟವನ್ನು ಕಟ್ಕೊಂಡ್ರು. ಕೇಂದ್ರ ಮಟ್ಟದಲ್ಲಿ ಲೋಕಸಭೆಗೆ ಈಗ ಅದು ಬೇರೆ ಬೇರೆ ವಿಧಾನಸಭೆ ಚುನಾವಣೆ ಬಂದಾಗ ಛಿದ್ರ ಆಗ್ತಾ ಇದೆ. ದೆಹಲಿಯಲ್ಲಿ ಕ್ಯಾರೆ ಅಂತಿಲ್ಲ ಕೇಜ್ರಿವಾಲ್. ಬಿಹಾರದ ಆರ್ಜೆಡಿ ನಾಯಕರು ಹೇಳ್ತಾರೆ ಇಲ್ಲ, ಅದು ಬರೀ ಲೋಕಸಭೆಗಷ್ಟೇ, ವಿಧಾನಸಭೆಗಲ್ಲ ಅಂತ. ಓಮರ್ ಅಬ್ದುಲ್ಲಾ ಹಂಗಾರೆ ಯಾಕೆ ಇಟ್ಕೊಂಡಿದ್ರಿ, ಇದನ್ನ ವಿಸರ್ಜನೆ ಮಾಡಿ ಎನ್ಡಿಎ ಮೈತ್ರಿಕೂಟನ ಅಂತ. ರಾಹುಲ್ ಗಾಂಧಿ ಗೊತ್ತು, ಸಿಂಗಲ್ ಕಾಂಗ್ರೆಸ್ನ 272 ಗೆದ್ದು ನಾವು ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಅಂತ. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು, ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗಬೇಕು ಅಂತಂದ್ರೆ ಈ INDA ಮೈತ್ರಿಕೂಟ ಅವಶ್ಯಕತೆ ಇದೆ. ಅಂದ್ರೆ ಹಳೆ UPA ಅವಶ್ಯಕತೆ ಇದೆ. ವಿತೌಟ್ UPA, ವಿತೌಟ್ INDA ಮೈತ್ರಿಕೂಟ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅನ್ನೋ ಕನಸು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಗುರಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರೆ ಬರೀ ಲೋಕಸಭೆ ಮೈತ್ರಿ, ವಿಧಾನಸಭೆಯಲ್ಲಿ ಕಿತ್ತಾಡ್ತೀವಿ ಅಂದ್ರೆ ಜನ ನಂಬಲ್ಲ, ನಮ್ಮನ್ನ ಬೈತಾರವರು. ಹೆಂಗ್ ಕನ್ಫ್ಯೂಸ್ ಆಗ್ತಾರೆ. ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಒಳ್ಳೆ ನಂಬರ್ ಬಂತು, ಬಟ್ ವಿಧಾನಸಭೆ ಅದೇ ಮೈತ್ರಿಕೂಟಕ್ಕೆ ಜನ ಉಲ್ಟಾ ಓಟ್ ಹಾಕಿದ್ರು. ಸೊ ಹಾಗಾಗಿ ಲೆಕ್ಕಾಚಾರ ಚೇಂಜ್ ಇರುತ್ತೆ. ಇದರ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋ ಗೊಂದಲ INDA ಮೈತ್ರಿಕೂಟದ ನಾಯಕರು ಶುರುವಾಗಿದೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಕೇಜ್ರಿವಾಲ್ ಕ್ಯಾರೆ ಅಂತಿಲ್ಲ ಕಾಂಗ್ರೆಸ್ನ, ಮೂಸು ನೋಡಲ್ಲ ನಿಮ್ಮನ್ನ ಹೋಗಿ ಅಂತ. ಯಾಕಂದ್ರೆ 2015 ಒಂದೇ MLA ಗೆಲ್ಲಿಲ್ಲ 70ರಲ್ಲಿ ಕಾಂಗ್ರೆಸ್, 2020 ಒಂದೇ MLA ಗೆಲ್ಲಿಲ್ಲ ದೆಹಲಿಯಲ್ಲಿ ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ನ ಶಕ್ತಿಯೇ ಇಲ್ಲ ದೆಹಲಿಯಲ್ಲಿ ಅನ್ನೋದು ಕೇಜ್ರಿವಾಲ್ ವಾದ. ಶಕ್ತಿ ಇಲ್ಲದೆ ಇರೋ ಜೊತೆ ಮೈತ್ರಿ ಯಾಕೆ ಆಗಬೇಕು ಅನ್ನೋದು ಕೇಜ್ರಿವಾಲ್ ವಾದ. ಬಟ್ ಗೊತ್ತಿಲ್ಲ, ಕಾಂಗ್ರೆಸ್ ಈಗ ಆದಂಗಾಲಿ ನಾವು ಬಂದಿಲ್ಲ ಅನ್ನೋ ಪರವಾಗಿಲ್ಲ, ಆಪ್ನ ತೀರಿಸಬೇಕು ಅಂತ ನಿಂತಂಗೆ ದೆಹಲಿಯಲ್ಲಿ ಕಾಣ್ತಿದೆ. ಹಾಗಾಗಿ DK ಶಿವಕುಮಾರ್ ಅವ್ರನ್ನ ಕರೆಸಿ ದೆಹಲಿಯಲ್ಲಿ ಹೆಣ್ಮಕ್ಳು ಗೆದ್ರೆ 2,500 ಅಕೌಂಟ್ಗೆ ಹಾಕ್ತೀವಿ ಅಂತ ಘೋಷಣೆ ಬೇರೆ ಮಾಡಿದ್ದಾರೆ. ಇನ್ನು RJDಯ ಹೇಳಿಕೆ ಇವೆಲ್ಲ ನೋಡಿದ್ರೆ ನೆಕ್ಸ್ಟ್ ಮುಂದಿನ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಕೊಟ್ಟು ಹೆಚ್ಚಿನ ಸಿಂಹಪಾಲನ ಪಡೆಯೋ ಲೆಕ್ಕಾಚಾರ ಇದ್ದಂಗೆ ಕಾಣ್ತಾ ಇದೆ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ನುಂಗಲಾರದ ಬಿಸಿತುಪ್ಪವಾಗಿ ಪರಿಣಮಿಸಿದೆ. ಖರ್ಗೆ ಅವ್ರದ್ದು ಮುಗೀತು ಮೀನ್ಸ್ ಅವರಾಗಲೇ ರಾಜ್ಯಸಭೆ, ಇನ್ನೊಂದು ಸರ್ಕಾರ ಬಂದು ಅದನ್ನ ನಾನು ಪ್ರಧಾನಿ ಆಗ್ತೀನಿ ಅನ್ನೋ ವಿಶ್ವಾಸದಲ್ಲಿ ಖರ್ಗೆ ಅವರಿಲ್ಲ. ಮೆಜಾರಿಟಿ ಬಂದರೂ ಖರ್ಗೆ ಅವ್ರನ್ನ ಪ್ರಧಾನಿ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ಯಾರಿಗೂ ನಂಬಿಕೆ ಇಲ್ಲ. ಹೀಗಾಗಿ ನೆಕ್ಸ್ಟ್ ಏನಾರ ಬಹುಮತ NDA ಮೈತ್ರಿಕೂಟಕ್ಕೆ ಮುಂದಿನ ಲೋಕಸಭೆ ಬಂದರೆ ಅವತ್ತಿಗೆ ಪ್ರಿಯಾಂಕಾ ಗಾಂಧಿನೋ ರಾಹುಲ್ ಗಾಂಧಿಗೂ ಅವಕಾಶ ಆಗುತ್ತೆ. ಹಾಗಾಗಿ ಈ INDA ಸನ್ನಿವೇಶ ನೋಡಿದ್ರೆ ರಾಹುಲ್ಗೆ ಇದೊಂದು ರೀತಿಯ ನಿರಾಸೆ ಅಂತ ಹೇಳ್ಬೋದು. ಆ INDA ಮೈತ್ರಿಕೂಟದ ಈ ಒಂದು ಬಿರುಕು NDAಗೆ ಖುಷಿ ಅಂದ್ರೆ ಹೌದು. 1 ನೇಷನ್ 1 ಎಲೆಕ್ಷನ್ಗೆ ಬಿಲ್ ಪಾಸ್ ಮಾಡ್ಕೊಂಡು ಇವರೆಲ್ಲರ ಜೊತೆಗೆ ಈಗಾಗಲೇ ಶರದ್ ಪವಾರ್ ಅವರ NCP, ಉದ್ಧವ್ ಠಾಕ್ರೆ ಅವರ ಶಿವಸೇನೆ, BJP ತೆಕ್ಕೆಗೆ ಜಾರೋ ಲಕ್ಷಣ ಕಾಣ್ತಾ ಇದೆ. ಈ INDA ಒಡೆದೋಗೋದು BJP 1 ನೇಷನ್ 1 ಎಲೆಕ್ಷನ್ನು, ಯೂನಿಫಾರ್ಮ್ ಸಿವಿಲ್ ಕೋಡ್ ಇವೆಲ್ಲವನ್ನು ಜಾರಿ ಮಾಡಲಿಕ್ಕೆ ಅವಕಾಶ ಆಗ್ಬೋದೇನೋ ಅಂತ ಅನ್ನೋದು ಬಹುತೇಕರ ಅಭಿಪ್ರಾಯ. ಕಾದ್ ನೋಡ್ಬೇಕೇನಾಗತ್ತೆ ಅಂತ. ನಿಮ್ಮ ಪ್ರಕಾರ ವೀಕ್ಷಕರೇ, ಈ INDA ಮೈತ್ರಿಕೂಟದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಮುಂದಿನ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಾದರೂ ಸಹ ಈ INDA ಮೈತ್ರಿಕೂಟ ನರೇಂದ್ರ ಮೋದಿ ಅಂದರೆ BJP ಮೈತ್ರಿಕೂಟವನ್ನು ಸೋಲಿಸುತ್ತಾ ಕೇಂದ್ರದಲ್ಲಿ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕಾ, ಪ್ರಿಯಾಂಕಾ ಆಗಬೇಕಾ? ತಿಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.